Hey guys, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ದೀಸ್ ಮೆಸೇಜಸ್ ಆರ್ ಓನ್ಲಿ ಫಾರ್ ದೋಸ್ ಹೂ ಬಿಲೀವ್ಸ್ ಇನ್ ಕ್ರಿಸ್ಟಲ್ಸ್ ಆ್ಯಂಡ್ ಕ್ರಿಸ್ಟಲ್ ಲವರ್ಸ್ ಇದ್ದೀರಾ ಅಥವಾ ಸ್ಪಿರಿಚುವಲ್ ಪಾತಲ್ಲಿದ್ದೀರಾ ಅಂತ ಇರೋರಿಗೆ. ಯಾಕಂದರೆ ಇದು ತುಂಬ ನೀವು ಇನ್ ಕೇಸ್ ಲೈಫಲ್ಲಿ ಇದೆಲ್ಲ ಫಾಲೋ ಮಾಡ್ತಾನು ಸ್ಟ್ರೆಸ್ಫುಲ್ ಇದ್ದೀರಾ ಅಥವಾ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ ಲೈಫಲ್ಲಿ ಅಂತ ಇದ್ದರೆ ಡೆಫಿನೆಟ್ಲಿ ಕ್ರಿಸ್ಟಲ್ಸ್ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜಸ್ ಬರ್ತಾ ಇದೆ ಅನ್ನೋದು ಈ ಡೆಕ್ಕಿಂದ ನಾವು ಮೆಸೇಜಸ್ ಚೆಕ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಏನು ಮೆಸೇಜ್ ಬರ್ತಾ ಇದೆ. ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ ನಾನು. ಸೊ ಬಾಟಮ್ ಆಫ್ ದ ಡೆಕ್ ನನಗೆ ಸಿಕ್ಕಿರೋ ಕಾರ್ಡ್ ಬಂದುಬಿಟ್ಟು ಡಿವೈನ್ ಲೈಫ್ ಪರ್ಪಸ್. ಓಕೆ, ಸೊ ಫೈನಲಿ ಯು ಪೀಪಲ್ ಇವಾಗ ಯಾರು ವಿಡಿಯೋ ನೋಡ್ತಿದ್ದೀರಾ ಡೆಫಿನೆಟ್ಲಿ ನಿಮಗೆ ನಿಮ್ಮ ಡಿವೈನ್ ಲೈಫ್ ಪರ್ಪಸ್ ಏನಿದೆ ಅನ್ನೋದು ಗೊತ್ತಾಗಿರ್ಬೋದು. ಆ್ಯಂಡ್ ಇಲ್ಲಿ ನೀವೇನು ಮಾಡಬೇಕಂದ್ರೆ ಯು ಶುಡ್ ಟ್ರಸ್ಟ್ ದ ಸೈನ್ಸ್ ಆ್ಯಂಡ್ ಯುವರ್ ಇನ್ನರ್ ಗೈಡೆನ್ಸ್ ವಿಚ್ ಆರ್ ಲೀಡಿಂಗ್ ಯು ಟು ಫುಲ್ಫಿಲ್ಮೆಂಟ್. ಸೊ ಡೆಫಿನೆಟ್ಲಿ ಇಲ್ಲಿ ನಿಮಗೆ ತುಂಬ ಸಂಕೇತ ಸಿಗ್ತಾ ಇರ್ತವೆ, ಸೈನ್ಸ್ ಸಿಗ್ತಾ ಇರ್ತವೆ, ನಿಮ್ಮ ಇನ್ನರ್ ವಾಯ್ಸ್ನ ಕೇಳಿಸ್ಕೊತಿರ್ಬೋದು, ಇನ್ನರ್ ಗೈಡೆನ್ಸ್ ಸಿಗ್ತಾ ಇರುತ್ತೆ. ಇದೆಲ್ಲ ನಿಮ್ಮ ಒಂದು ಆಸೆ ಫುಲ್ಫಿಲ್ ಆಗೋ ಕಡೆ ನಿಮಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಐ ಥಿಂಕ್ ಇಫ್ ಯು ಪೀಪಲ್ ವಾಸ್ ಥಿಂಕಿಂಗ್ ತುಂಬ ಟೈಮ್ ಆಯಿತು ಇನ್ನೂ ಯಾವುದೋ ಒಂದು ವಿಶ್ ಆಗಿಲ್ಲ ನಂದು ಅಥವಾ ಕೈಂಡ್ ಆಫ್ ಥಿಂಗ್ಸ್ ನಿಮ್ಗೆ ಡಿಸ್ಟರ್ಬ್ ಆಗ್ತಾ ಇದ್ದರೆ ಕ್ರಿಸ್ಟಲ್ ಏಂಜಲ್ಸ್ ಆರ್ ಟೆಲಿಂಗ್ ಯು ಡಿವೈನ್ ಲೈಫ್ ಪರ್ಪಸ್ ನಿಮಗೆ ಫೈನಲಿ ಸಿಕ್ಕಿದೆ. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಆ ಪಾತ್ನ ನೀವು ಕ್ಲೀನಾಗಿ ನಡ್ಸ್ಕೊಂಡು ಹೋಗಿ ಅಂತ ನನಗೆ ಡೆಕ್ ಮೇನ್ ನಿಮಗೆ ಆನ್ಸರ್ ಕೊಡ್ತಿರುವಂಥ. ಆ್ಯಂಡ್ ಇನ್ನೊಂದು ನಾನು ಬಾಟಮ್ ಆಫ್ ದ ಡೆಕ್ಸ್ ಹಾಗೆ ಚೆಕ್ ಮಾಡ್ತಾ ಇದ್ರೆ ಇಟ್ಸ್ ಬ್ಯೂಟಿಫುಲ್ ಕಾರ್ಡ್ ಐ ಹ್ಯಾವ್ ಗಾಟ್ ಹಿಯರ್. ಬಿ ಜೆಂಟಲ್ ವಿತ್ ಯುವರ್ ಸೆಲ್ಫ್. You have been through a lot and need time to heal and recover. So this is the message, like ನೀವು ನಿಮ್ಮ ಜೊತೆ ಈಗ ಚೆನ್ನಾಗಿರೋ ಟೈಮ್ ಬಂದುಬಿಟ್ಟಿದೆ. ಬಿಕಾಸ್ ನೀವು ನಿಮ್ಮನ್ನು ತುಂಬ ಹಾರ್ಮ್ ಮಾಡಿದ್ದೀರಾ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿದ್ದಿಲ್ಲ ಮುಂಚೆ, ತುಂಬ ಆಗಿದೆ ಸಾಕು. ಈಗ ನೀವು ಬೇರೆಯವ್ರನ್ನ ನಿಮ್ಗೆ ಯಾರಾದರೂ ಇಷ್ಟ ಇದ್ದರೆ ಅವ್ರ ಜೊತೆ ನೀವು ಹೇಗಿರ್ತೀರಾ ಆ ಥರ ನೀವು ನಿಮ್ಮ ಜೊತೆ ಇರೋ ಶುರು ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ. ಬಿ ಜೆಂಟಲ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಜೊತೆ ನೀವೀಗ ಜೆಂಟಲ್ ಆಗಿರಿ, ನಿಮ್ಮ ಜೊತೆ ಈಗ ಕೈಂಡ್ ಆಗಿರಿ, ಪ್ರೀತಿಯಿಂದ ಇರಿ ಅಂತ. ಓಕೆ, ಯು ಹ್ಯಾವ್ ಬೀನ್ ಥ್ರೂ ಅ ಲಾಟ್. ನೀವು ತುಂಬ ಫೇಸ್ ಮಾಡಿದ್ದೀರಾ, ಮೇ ಬಿ ಚಿಕ್ಕ ವಯಸ್ಸಲ್ಲೇ ತುಂಬ ನೀವು ನೋಡಿದ್ದೀರಾ, ಕೈಂಡ್ ಆಫ್ ತುಂಬ ಸಿಚುವೇಶನ್ಸ್ ನೀವು ಫೇಸ್ ಮಾಡಿದ್ದೀರಾ. ಆ್ಯಂಡ್ ನೀಡ್ ಟೈಮ್ ಟು ಹೀಲ್ ಆ್ಯಂಡ್ ರಿಕವರ್. ಸೊ ಫೈನಲಿ ನಿಮಗೆ ಟೈಮ್ ಇವಾಗ ಬಂದಿದೆ ಹೀಲ್ ಆಗೋಕ್ಕೆ. ನಿಮ್ಮ ಟೈಮ್ ಸ್ವಲ್ಪ ನಿಮಗೋಸ್ಕರ ನೀವು ತೆಗೆದು ನೀವು ಹೀಲ್ ಆಗಬೇಕು ಅಂತ ನನಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಮೇನ್ಲಿ ಮೆಸೇಜಸ್ ಅಂತ ನೋಡಿದ್ರೆ ನನಗೆ ಫಸ್ಟ್ ಮೆಸೇಜ್ ಸಿಕ್ಕಿರೋದು ಕ್ರಿಸ್ಟಲ್ ಏಂಜಲ್ಸ್ ಕಡೆಯಿಂದ ನಿಮಗಾಗಿ. ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಎಲ್ರಿಗಾಗಿ ಮೆಸೇಜ್ ರೆಸನೇಟ್ ಆಗೋ ಚಾನ್ಸ್ ಇರುತ್ತೆ. ಪ್ಯೂರಿಫಿಕೇಷನ್ ಆ್ಯಂಡ್ ಡಿಟಾಕ್ಸಿಫಿಕೇಷನ್. ಸೊ ಈಗ ನಾವು ಡಯಟ್ ಮಾಡೋ ಟೈಮಲ್ಲಿ ಅಥವಾ ಬೇರೆ ಕೈಂಡ್ ಆಫ್ ಏನಾದರೂ ಥಿಂಗ್ಸ್ ಇರುತ್ತೆ ಅಲ್ವಾ, ಡಿಟಾಕ್ಸಿಫಿಕೇಷನ್ ಅಂದರೆ ನಾವು ಇದು ಡ್ರಿಂಕ್ಸ್ ಕೊಟ್ಬಿಟ್ಟು ಡಿಟಾಕ್ಸಿಫಿಕೇಷನ್ ಮಾಡ್ತೀವಿ, ಎಲ್ಲದೂ ಒಂದು ಪ್ಯೂರಿಫೈ ಮಾಡುವಂಥದ್ದು ಒಂದಿರುತ್ತೆ. ಅದೇ ಥರ ಈಗ ನಿಮ್ಮನ್ನು ನೀವು ಪ್ಯೂರಿಫೈ ಮಾಡುವಂಥ ಟೈಮ್ ಬಂದಿದೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಬಿಕಾಸ್ ನಿಮ್ಮ ಔರಾ ಮೇ ಬಿ ಸ್ವಲ್ಪ ಚೇಂಜ್ ಆಗಿರ್ಬೋದು ಅಥವಾ ನೀವು ತುಂಬ ನೆಗೆಟಿವ್ ಪ್ಲೇಸಸ್, ನೆಗೆಟಿವ್ ಪೀಪಲಿಂದ ನೀವು ತುಂಬ ಕನೆಕ್ಟ್ ಆಗಿದ್ರಿ, ಹಾಗಾಗಿ ನಿಮ್ಮ ಎನರ್ಜಿ ಸ್ಲೋ ಆಗಿರ್ಬೋದು ಅಂತ ಕಾಣಿಸ್ತಿದೆ. ಸೊ ಇಟ್ಸ್ ಟೈಮ್ ಟು ರಿಲೀಸ್ ಫಿಸಿಕಲ್ ಆ್ಯಂಡ್ ಎನರ್ಜೆಟಿಕ್ ಟಾಕ್ಸಿನ್ಸ್ ಫ್ರಮ್ ಯುವರ್ ಲೈಫ್. ಸೊ ನಿಮ್ಮ ಲೈಫಲ್ಲಿ ತುಂಬ ಫಿಸಿಕಲಿ ಆ್ಯಂಡ್ ಎನರ್ಜಿಕ್ ಲೆವೆಲಲ್ಲೂ ತುಂಬ ಟಾಕ್ಸಿನ್ಸ್, ತುಂಬ ನೆಗೆಟಿವ್ ಟಾಕ್ಸಿನ್ಸ್ ಎನರ್ಜೀಸ್ ಬಂದಿದ್ದಾವೆ, ಅದನ್ನು ರಿಲೀಸ್ ಮಾಡಬೇಕಾಗಿದೆ. ಹೇಗೆ ರಿಲೀಸ್ ಮಾಡೋದು ಮ್ಯಾಮ್ ಅಂತ ಇದ್ದರೆ ಜಸ್ಟ್ ವಿತ್ ವಾಟರ್ ಅಂತ ಹೇಳ್ತೀನಿ. ಯು ಹ್ಯಾವ್ ಟು ಟೇಕ್ ಅ ಬ್ಯೂಟಿಫುಲ್ ಶಾವರ್, ಅಂದರೆ ಶಾವರ್ ತೊಗೊಳ್ಳಿ ವಿತ್ ಕೋಲ್ಡ್ ವಾಟರ್, ರಿಮೆಂಬರ್. ಸೊ ಕೋಲ್ಡ್ ವಾಟರಿಂದ ಆ್ಯಂಡ್ ಅದರಲ್ಲಿ ಬೇಕಿದ್ರೆ ನೀವು ಸಾಲ್ಟ್ ಹಾಕಬಹುದು ಸ್ವಲ್ಪ, ಜಸ್ಟ್ ಒನ್ ಟೈಮ್ ಬಾತಲ್ಲಿ. ಆ್ಯಂಡ್ ನಿಮ್ಮನ್ನು ನೀವು ಇದು ಮಾಡ್ಕೊಳ್ಳಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಪ್ಲೀಸ್ ಗೋ ಆ್ಯಂಡ್ ಸ್ಟ್ಯಾಂಡ್, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೋಬೇಕಾಗತ್ತೆ, ಅಟ್ಲೀಸ್ಟ್ 5 minutes ಇಫ್ ಪಾಸಿಬಲ್. ಆ್ಯಂಡ್ ಅದಾದ ನಂತರ ಸಂಜೆ ಟೈಮ್ ಅಥವಾ ನಿಮ್ಮ ಮನೆ ಹತ್ರ ಯಾವುದೋ ದೊಡ್ಡ ಮರ ಇದ್ದರೆ ಮರದ ಹತ್ರ ಕೂತ್ಕೊಳ್ಳಿ. ದ್ಯಾಟ್ಸ್ ಮೋರ್ ದೆನ್ ಎನಫ್ ಅಂತ ಹೇಳ್ತೀನಿ. ಅಥವಾ ನಿಮ್ಮ ಹತ್ರ ಯಾವುದಾದ್ರು ಸೆಲೆನೈಟ್ ಬ್ರಾಸ್ಲೆಟ್ ಇದ್ದರೆ, ಸೆಲೆನೈಟ್ ಕ್ರಿಸ್ಟಲ್ ಇದ್ದರೆ ಅದನ್ನು ಸಹ ನೀವು ಹೋಲ್ಡ್ ಮಾಡ್ಕೊಂಡು ಕೂತ್ಕೋಬಹುದು ಮೆಡಿಟೇಷನ್ ಟೈಮಲ್ಲಿ. ಓಕೆ, ಸೊ ಈ ಮೆಸೇಜ್ ನಿಮಗೆ ಬರ್ತಾ ಇದೆ. ಆ್ಯಂಡ್ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲಿಂದ ನಿಮಗೆ ಮೆಸೇಜ್ ಕ್ರಿಸ್ಟಲ್ಸ್ ಏಂಜಲ್ಸ್ ಕಡೆಯಿಂದ ನಿಮಗೆ ಮೆಸೇಜ್ ಬರ್ತಾ ಇರೋದೇನೆಂದರೆ ಲವ್ ಲೈಫ್. ಸೊ ಬ್ಯೂಟಿಫುಲ್ ಲವ್ ಲೈಫ್ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನ್ಯೂ ಆರ್ ರಿನ್ಯೂಡ್ ರೊಮ್ಯಾಂಟಿಕ್ ಲವ್ ಈಸ್ ಹಿಯರ್ ಫಾರ್ ಯು. ಸೊ ಮೇ ಬಿ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಚಾನ್ಸ್ ಇದೆ ಅಥವಾ ರೀಯೂನಿಯನ್ ಆಗೋ ಚಾನ್ಸಸ್ ಸಹ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನನಗೆ ಮೇಜರ್ ಚಾನ್ಸಸ್ ನನಗೆ ಕಾಣಿಸ್ತಿರೋದು ಬಿಕಾಸ್ ಆಫ್ ಕ್ಲನ್ಸಿಂಗ್. ಆಫ್ಟರ್ ದ್ಯಾಟ್ ಯು ಆರ್ ಅಟ್ರಾಕ್ಟಿಂಗ್ ಸಮ್ವನ್ ನ್ಯೂ ಅಂತ ನಾನು ಹೇಳ್ತೀನಿ. ಸೊ ಹೊಸ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬೇಕಂತ ಇದ್ದಾರೆ, ಬಟ್ ಬ್ಲಾಕೇಜಸ್ ನಿಮ್ಮಿಂದನೇ ಆಗ್ತಾ ಇರೋದು. ಸೊ ಐ ಥಿಂಕ್ ಯು ಹ್ಯಾವ್ ಟು ಕ್ಲಿಯರ್ ದ ಟಾಕ್ಸಿಕ್ ಎನರ್ಜೀಸ್. ಓಕೆ, ನೆಕ್ಸ್ಟ್ ನನಗೆ ಬ್ಯೂಟಿಫುಲ್ ಸೆರೆಮನೀಸ್ ಆ್ಯಂಡ್ ಸೆಲೆಬ್ರೇಷನ್ಸ್ ಕಾರ್ಡ್ ಬಂದಿದೆ ನೋಡಿ. ಆಫ್ಟರ್ ದ ಲವ್ ಲೈಫ್ ಓನ್ಲಿ ಐ ಗಾಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್. ಸೊ ದಿಸ್ ಈಸ್ 100% ಕನ್ಫರ್ಮೇಷನ್ ಫ್ರಮ್ ಕ್ರಿಸ್ಟಲ್ ಏಂಜಲ್ಸ್. ನಿಮ್ಮ ಲೈಫಲ್ಲಿ
ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬ ಇದೆ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ. ಆ್ಯಂಡ್ ಯಾವುದೋ ಒಂದು ಸೆರೆಮನಿ ಅಥವಾ ಒಂದು ಸೆಲೆಬ್ರೇಷನ್ ಬರ್ತಾ ಇದೆ. ಕೆಲವೊಬ್ಬರಿಗೆ ಮದುವೆನೂ ಆಗ್ಬೋದು, ಕೆಲವೊಬ್ಬರಿಗೆ ಎಂಗೇಜ್ಮೆಂಟ್ ಆಗ್ಬೋದು, ಕೆಲವೊಬ್ಬರಿಗೆ ಕೈಂಡ್ ಆಫ್ ನೀವು ಮದುವೆ ಆಗಿಬಿಟ್ಟು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಮದುವೆ ಆಗಿಬಿಟ್ಟಿದೆ ಆಲ್ರೆಡಿ ಅಂತ ಇರೋರಿಗೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ತುಂಬ ಲವ್ ರೊಮ್ಯಾನ್ಸ್ ನೋಡ್ತಿದ್ದೀರಾ ನೀವು. ಆ್ಯಂಡ್ ಒಂದು ಬೇಬಿ ವೆಲ್ಕಮ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಇಟ್ಸ್ ಟೈಮ್ ಆಫ್ ಇಂಪಾರ್ಟೆಂಟ್ ಲೈಫ್ ಪ್ಯಾಸೇಜಸ್ ಸಚ್ ಆಸ್ ವೆಡ್ಡಿಂಗ್, ಬರ್ತ್ಡೇ, ಗ್ರ್ಯಾಜುಯೇಷನ್ ಆ್ಯಂಡ್ ಅವ್ರ ಆ್ಯನಿವರ್ಸರಿ ಆಗಿರ್ಬೋದು. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗ್ತಾ ಇದೆ ಕೆಲವೊಬ್ಬರಿಗೆ, ಕೆಲವೊಬ್ಬರು ಬರ್ತ್ಡೇ ಬರ್ತಾ ಇದೆ, ಕೆಲವೊಬ್ಬರು ವೆಡ್ಡಿಂಗ್ಸ್ ಬರ್ತಾ ಇದ್ದಾವೆ, ವೆಡ್ಡಿಂಗ್ ಆ್ಯನಿವರ್ಸರಿ ಅಥವಾ ಕೈಂಡ್ ಆಫ್ ಥಿಂಗ್ಸ್ ಸಮ್ ಸೆಲೆಬ್ರೇಷನ್ ಡೆಫಿನೆಟ್ಲಿ ನೀವು ನೋಡ್ತೀರಾ ಇನ್ನು ನೆಕ್ಸ್ಟ್ ಬರೋ ಕೆಲವು ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ಟ್ರೆಸ್ ರಿಡಕ್ಷನ್, ಅಗೇನ್ ಸ್ಟ್ರೆಸ್ ರಿಡಕ್ಷನ್ ಬರ್ತಾ ಇದೆ. ಡಿಸ್ಟ್ರೆಸ್ ಯುವರ್ ಮೈಂಡ್, ಬಾಡಿ ಆ್ಯಂಡ್ ಶೆಡ್ಯೂಲ್ ಆ್ಯಸ್ ಯು ನೀಡ್ ಟು ರೆಸ್ಟ್, ರೀಚಾರ್ಜ್ ಆ್ಯಂಡ್ ರಿವರ್ಸ್. ಸೊ ಡೆಫಿನೆಟ್ಲಿ ಏಂಜಲ್ಸ್ ಆರ್ ಟೆಲಿಂಗ್ ಯು ನಿಮ್ಮ ಮೈಂಡಲ್ಲಿ ಇವಾಗ ಈ ವಿಡಿಯೋ ಯಾರು ನೋಡ್ತಿದ್ದೀರಾ ನಿಮಗೆ ಯಾಕೆ ಸಿಕ್ಕಿದೆ ಅಂದರೆ ಬಿಕಾಸ್ ಯು ಆರ್ ಮೆಂಟಲಿ ಡಿಸ್ಟರ್ಬ್ಡ್, ಯು ಆರ್ ಮೆಂಟಲಿ ರಿಯಲಿ ವೆರಿ ಮಚ್ ಯು ಆರ್ ಹ್ಯಾವಿಂಗ್ ಸ್ಟ್ರೆಸ್ ಆರ್ ಸಮ್ ಕೈಂಡ್ ಆಫ್ ತುಂಬ ಎನರ್ಜಿ ನೀವು ನಿಮ್ಮಲ್ಲಿ ತೊಗೊಂಡಿದ್ದೀರಾ ಅಂತ ಕಾಣಿಸ್ತಿದೆ ವಿಚ್ ಈಸ್ ನೆಗೆಟಿವ್. ಅಥವಾ ನೀವು ಯಾವುದೋ ಪ್ಲೇಸಿಗೆ ರೀಸೆಂಟ್ಲಿ ಟ್ರಾವೆಲ್ ಮಾಡಿ ಬಂದಿದ್ದೀರಾ, ಅಲ್ಲಿಂದ ನೋಡಿ ನಮಗೆ ಅನಿಸ್ಬೋದು ಅದೇನು ಜಾಗ ಅಷ್ಟೇ ಅಲ್ವಾ ಅಂತ. ನೋ, ಎವ್ರಿಥಿಂಗ್ ಈಸ್ ಎನರ್ಜಿ ಇನ್ ದಿಸ್ ಯೂನಿವರ್ಸ್ ಆ್ಯಂಡ್ ಎಲ್ಲ ಕಡೆ ಒಂದು ಎನರ್ಜಿ ಇದ್ದೇ ಇರುತ್ತೆ. ಆ ಎನರ್ಜಿ ನಮಗೆ ಡೆಫಿನೆಟ್ಲಿ ನಮಗೆ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಇಫ್ ಯು ಆರ್ ಎ ರೇಕಿ ಹೀಲರ್, ಡೆಫಿನೆಟ್ಲಿ ಎಲ್ಲಾದರೂ ಆಚೆ ಹೋಗ್ತಾ ಇದ್ದೀರಾ ಅಂದರೆ ಪ್ರೊಟೆಕ್ಷನ್ ಶೀಲ್ಡ್ ನಿಮ್ಮ ಮೇಲೆ ಮಾಡಿಕೊಂಡೆ ನೀವು ಹೋದರೆ ತುಂಬ ಬೆಟರ್ ಇರುತ್ತೆ. ನಾಟ್ ಓನ್ಲಿ ಆನ್ ಯು, ಈವನ್ ಇಫ್ ಯುವರ್ ಲವ್ಡ್ ಒನ್ಸ್ ಈಸ್ ಟ್ರಾವೆಲಿಂಗ್ ವಿತ್ ಯು, ಅವ್ರನ್ನೂ ನೀವು ರೇಖಿಯಿಂದ ಪ್ರೊಟೆಕ್ಷನ್ ಶೀಲ್ಡ್ ಮಾಡ್ಬೋದು. ಆ್ಯಂಡ್ ಸೊ ಎಸ್, ಸ್ಟ್ರೆಸ್ ರಿಡಕ್ಷನ್, ನಿಮ್ಮ ಮೈಂಡಲ್ಲಿ ಏನೇನು ಸ್ಟ್ರೆಸ್ ಇದೆ ಅದೆಲ್ಲ ಈಗ ರಿಲೀಸ್ ಮಾಡುವಂಥ ಟೈಮ್. ಬಿಕಾಸ್ ಫಸ್ಟ್ ಮೆಸೇಜ್ ನನಗೆ ಪ್ಯೂರಿಫಿಕೇಷನ್ ಆ್ಯಂಡ್ ಡಿಟಾಕ್ಸಿಫಿಕೇಷನ್ ಬರ್ತಾ ಇದೆ. ಹಾಗಾಗಿ ಸ್ಟ್ರೆಸ್ ರಿಡಕ್ಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿರೋ ಎಲ್ಲ ಸ್ಟ್ರೆಸ್ನ ನೀವು ಮೆಡಿಟೇಷನ್ ಥ್ರೂ ರಿಮೂವ್ ಮಾಡೋ ಚಾನ್ಸಸ್ ನನಗೆ ಈಸಿಯಾಗಿ ಕಾಣಿಸ್ತಾ ಇದೆ. ನಿಮ್ಮ ಮೈಂಡ್ನ ಡಿಸ್ಟ್ರೆಸ್ ಮಾಡಬೇಕಾಗ್ತಿದೆ. ಬಾಡಿನೂ ಅಷ್ಟೇ ಸ್ವಲ್ಪ ನೀವು ಯೋಗ ಅಥವಾ ಕೈಂಡ್ ಆಫ್ ನೀವೇನಾದರೂ ಮಾಡ್ತಾ ಇದ್ದೀರಾ, ಡ್ಯಾನ್ಸ್ ಮಾಡಿ ಅಥವಾ ನಿಮ್ಮ ಬಾಡಿಗೆ ಸ್ವಲ್ಪ ಕೆಲಸ ಕೊಡಿ ಅಂತ ಹೇಳ್ಬೋದು. ನಿಮ್ಮ ಶೆಡ್ಯೂಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಬಿಕಾಸ್ ನೀವು ಮೊಬೈಲ್ ಫೋನಲ್ಲಿ ಬ್ಯಾಟ್ರಿ ಲೋ ಆಗಿದ ತಕ್ಷಣ ಚಾರ್ಜಿಂಗ್ ಹುಡುಕಿ ಹೆಂಗೆ ಚಾರ್ಜಿಂಗ್ ಇಡ್ತೀರಾ ಚಾರ್ಜ್ ಮಾಡೋಕ್ಕೆ, ಅದೇ ಥರ ರಿಮೆಂಬರ್ ಯು ಹ್ಯಾವ್ ಟು ಚಾರ್ಜ್ ಯುವರ್ ಸೆಲ್ಫ್. ಆ್ಯಂಡ್ ಹೌ ಯು ಕ್ಯಾನ್ ಚಾರ್ಜ್ ಯುವರ್ ಸೆಲ್ಫ್ ಬೈ ಡೂಯಿಂಗ್ ಮೆಡಿಟೇಷನ್ ಮಾಡಿಬಿಟ್ಟು ನಿಮ್ಮನ್ನು ನೀವು ಚಾರ್ಜ್ ಮಾಡಬಹುದು. ಇಟ್ಸ್ ಅ ವೆರಿ ಈಸಿ ಟೆಕ್ನಿಕ್. ಆ್ಯಂಡ್ ಲಾಸ್ಟ್ ಮೆಸೇಜ್ ನನಗೆ ಬರ್ತಾ ಇರೋದು ಸೋಷಲೈಸ್ ಆ್ಯಂಡ್ ಆರ್ ಜಾಯ್ನ್ ಇನ್. ಸೊ ಐ ಥಿಂಕ್ ನೀವು ಯಾವ ಸಂಗತಿದಲ್ಲಿದ್ದೀರಾ ಕರೆಂಟ್ಲಿ, ದೋಸ್ ಪೀಪಲ್ ಆರ್ ನೆಗೆಟಿವ್. ಯಾರದ್ದು ಹಂಗಿದ್ದಾರೆ ಅಂತ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಅವರಿಂದ ಸ್ವಲ್ಪ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೆಯದು. ಮೇಕ್ ಹೆಲ್ದಿ ಆ್ಯಂಡ್ ಸಪೋರ್ಟಿವ್ ನ್ಯೂ ಫ್ರೆಂಡ್ಶಿಪ್ಸ್. ಏಂಜಲ್ಸ್ ನಿಮಗೆ ಹೇಳ್ತಾ ಇರೋದು ಕ್ರಿಸ್ಟಲ್ ಏಂಜಲ್ಸ್ ಏನಂದರೆ ಹೆಲ್ದಿ ರಿಲೇಷನ್ಶಿಪ್, ಸಪೋರ್ಟಿವ್ ನ್ಯೂ ಫ್ರೆಂಡ್ಶಿಪ್ ಅಂಥವ್ರ ಜೊತೆ ನೀವು ಇರಬೇಕಾಗತ್ತೆ. ಇನ್ನೂ ಹೊಸ ಫ್ರೆಂಡ್ಶಿಪ್ನ ನೀವು ಮಾಡಿ. ಆ್ಯಂಡ್ ಕನೆಕ್ಷನ್ಸ್ ಬೈ ಗೆಟಿಂಗ್ ಇನ್ವಾಲ್ವ್ಡ್ ವಿತ್ ಅ ಗ್ರೂಪ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ ಅಂದರೆ ನಾರ್ಮಲಾಗಿ ಥಿಂಕ್ ಮಾಡೋರು, ತುಂಬ ಅದು ಇದು ಓಲ್ಡ್ ಬಿಲೀಫ್ ಮೇಲೆ ಥಿಂಕ್ ಮಾಡೋರಲ್ಲ. ಕೈಂಡ್ ಆಫ್ ನೀವೇನಾದರೂ ಇಷ್ಟಪಡ್ತಿದ್ದೀರಾ, ಪಡ್ಕೋಬೇಕಂತಿದ್ದೀರಾ ಅಂದರೆ ನಿಮಗೆ ಅದ್ರ ಸಪೋರ್ಟ್ ಮಾಡುವಂತಹ ವ್ಯಕ್ತಿ, ನಿಮ್ಗೆ ಅಪೋಸಿಟ್ ಮಾಡೋ ಥರ ಇರಬಾರ್ದು. ಕೈಂಡ್ ಆಫ್ ಈ ಥರ ಪೀಪಲ್ ಜೊತೆ ನೀವು ಸ್ವಲ್ಪ ಸೋಷಲೈಸ್ ಆಗಿ ಅಂತ. ನಿಮ್ಮ ಫ್ಯಾಮಿಲಿಯಲ್ಲೂ ಕೆಲವೊಬ್ಬರು ಇರ್ತಾರೆ ಗೈಸ್, ಇಟ್ಸ್ ನಾಟ್ ಲೈಕ್ ಯು ಹ್ಯಾವ್ ಟು ಗೋ ಔಟ್ಸೈಡ್ ಓನ್ಲಿ. ನಿಮಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರು ಆ ಥರ ಇರ್ತಾರೆ, ಅವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಫೈನಲಿ ಏಂಜಲ್ಸ್ ಆರ್ ಟೆಲಿಂಗ್ ಕ್ರಿಸ್ಟಲ್ ಏಂಜಲ್ಸ್ ದಟ್ ನಿಮ್ಮ ಲೈಫ್ ಪರ್ಪಸ್ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಸೊ ಈಗ ನೀವು ಟ್ರಸ್ಟ್ ಮಾಡಬೇಕು. ನೀವು ಯಾವ ದಾರಿಯಲ್ಲಿ ಹೋಗ್ತಿದ್ದೀರಾ ಆ ದಾರಿಯಲ್ಲಿ ನಿಮಗೆ ಸಂಕೇತ ಸಿಗ್ತಾ ಇರ್ತವೆ. ನಿಮಗೆ ನಿಮ್ಮ ಇನ್ನರ್ ಗೈಡೆನ್ಸ್, ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇರುತ್ತೆ. ಆ್ಯಂಡ್ ಇದೆಲ್ಲ ನಿಮಗೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಆ್ಯಂಡ್ ಫಾಲೋ. ಆ್ಯಂಡ್ ಮೇನ್ ಮೆಸೇಜ್ ಅಗೇನ್ ಐ ಆಮ್ ರಿಪೀಟಿಂಗ್, ಬಿ ಜೆಂಟಲ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಜೊತೆ ಪ್ಲೀಸ್ ಜೆಂಟಲ್ ಆಗಿರಿ, ಬಿಕಾಸ್ ದಿಸ್ ಈಸ್ ಇಂಪಾರ್ಟೆಂಟ್ ರೈಟ್ ನಾವು ಅಂತ ಬರ್ತಾ ಇದೆ. ನಿಮ್ಮ ಜೊತೆ ನೀವು ಜೆಂಟಲ್ ಆಗಿರೋದ್ರಿಂದ ಡೆಫಿನೆಟ್ಲಿ ನೀವು ಹೀಲು ಆಗ್ತೀರಾ, ರಿಕವರ್ ಆಗ್ತೀರಾ. ಸೊ ಫಾರ್ ದಿಸ್ ಯು ಕ್ಯಾನ್ ಜಸ್ಟ್ ಡೂ ಸೆಲ್ಫ್ ಲವ್ ಪ್ರಾಕ್ಟಿಸಸ್. So with that itself you will be fine. So I hope it resonates with you guys. Thank you and see you next video.